ಎಲ್ಲರಿಗೂ ನಮಸ್ಕಾರ. ಇವತ್ತೊಂದು ಮೊಟ್ಟೆಯ ರೆಸಿಪಿ. ನೀವು ನೀರುಳ್ಳಿ ಬಜೆ ತಿಂದಿರುವಿರಿ, ಕ್ಯಾಬೇಜ್ ಅಂಬಡಿ ತಿಂದಿರುವಿರಿ. ಇವತ್ತು ಮೊಟ್ಟೆಯನ್ನು ಈ ನೀರುಳ್ಳಿ ಹಾಗೂ ಕ್ಯಾಬೇಜ್ನೊಟ್ಟಿಗೆ ಬಳಸಿ ಒಂದು ರುಚಿಕರವಾದ ಅಂಬಡೆ ಅಂತ ಸಹ ಹೇಳ್ಬೋದು, ಅಥವಾ ಪಕೋಡ ಅಂತ ಸಹ ಹೇಳ್ಬೋದು, ಏನು ಸಹ ಕರಿಬೋದು. ಬಹಳ ಟೇಸ್ಟಿಯಾಗಿ ಬರ್ತದೆ. ಇದನ್ನು ಸೈಡ್ ಡಿಶ್ ಆಗಿ ಯೂಸ್ ಮಾಡ್ಕೊಳ್ಬೋದು, ಸ್ಟಾರ್ಟರ್ ಆಗಿ ಸಹ ಯೂಸ್ ಮಾಡ್ಕೊಳ್ಬೋದು, ಅಥವಾ ಈ ಅನ್ನದೊಟ್ಟಿಗೆ ನಾವು ಮಧ್ಯಾಹ್ನ ಊಟ ಮಾಡುವಾಗ ಒಂದು ಸಾರಿದ್ರೆ ಸಾಕು, ಸೈಡಲ್ಲಿ ಈ ಒಂದು ಅಂಬಡೆಯನ್ನು ಯೂಸ್ ಮಾಡ್ಕೊಳ್ಬೋದು. ಹಾಗಾದರೆ ಯಾರೆಲ್ಲ ನನ್ನ ಚಾನಲನ್ನು ನೋಡ್ತಿದ್ದೀರಿ, ಯಾರೆಲ್ಲ ಇನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳುತ್ತಾ ಬನ್ನಿ ಈ ರುಚಿಕರವಾದ ಒಂದು ರೆಸಿಪಿಯನ್ನು ಹೇಗೆ ಮಾಡುವುದು ಎಂದು ನೋಡೋಣ. ನಮಸ್ತೆ ಮಿತ್ರರೇ, ಇವತ್ತು ಈ ಮೊಟ್ಟೆ ಮತ್ತು ನೀರುಳ್ಳಿಯನ್ನು ಬಳಸಿ ಒಂದು ಪಕೋಡ ಮಾಡೋಣ. ಎಗ್ ಆನಿಯನ್ ಪಕೋಡ. ಇದಕ್ಕೆ ಬೇಕಾಗುವ ಸಾಮಗ್ರಿಗಳು ನೋಡಿ, ಸಿಂಪಲ್. ಒಂದೊಂದು ಬಾರಿ ನಮ್ಮ ಹತ್ರ ಈ ವೆಜಿಟೇರಿಯನು ಗ್ರೇವಿ ಇರುವಾಗ ಅದಕ್ಕೊಂದು ಸೈಡಲ್ಲಿ ಒಂದು ಇಂಥ ಪಕೋಡ ಇದ್ದರೆ ಬಹಳ ಚೆನ್ನಾಗಿ ಬರ್ತದೆ. ಇಲ್ಲಿ ನೋಡಿ, 3 ಎಗ್ ತೆಗೆದುಕೊಂಡಿದ್ದೇನೆ, 2 ಇಡೀ ನೀರುಳ್ಳಿ, ಇದನ್ನೀಗ ಸ್ಲೈಸ್ ಆಗಿ ಕಟ್ ಮಾಡಿಕೊಡ್ಲಿಕ್ಕೆ ಉಂಟು ಪೂರವಾಗಿ. ಕೊತ್ತಂಬರಿ ಸೊಪ್ಪು ಮತ್ತು ಕರಿಬೇವಿನ ಸೊಪ್ಪು, ಕ್ರಷ್ ಮಾಡಿಡಲಿಕ್ಕೆ ಸ್ವಲ್ಪ ಕೊತ್ತಂಬರಿ ಬೀಜ ಇಟ್ಕೊಂಡಿದ್ದೇನೆ, ಒಂದು 50 ಗ್ರಾಮ್ಸ್ನಷ್ಟು ಕಡಲೆಯ ಹುಡಿ, 2 ಚಮಚದಷ್ಟು ಅಕ್ಕಿ ಹುಡಿ, 1 ಚಮಚ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಮತ್ತು 2 ಕಾಯಿ ಮೆಣಸು. ಇದನ್ನು ಸಹ ಪೂರ ಹೆಚ್ಚಿಟ್ಲಿಕ್ಕುಂಟು. ಮಸಾಲೆಯನ್ನು ಹೆಚ್ಚು ಬೇಡ. ಈ ನಾನು ಚಿಕನ್ ಮಸಾಲ ಪೌಡರನ್ನು 1 ಚಮಚದಷ್ಟು ತೆಗೆದುಕೊಂಡಿದ್ದೇನೆ, 1 ಚಮಚದಷ್ಟು ಮೆಣಸಿನ ಪುಡಿ, ಅರ್ಧ ಚಮಚದಷ್ಟು ಜೀರಿಗೆ ಪುಡಿ ತೆಗೆದುಕೊಂಡಿದ್ದೇನೆ. ಈಗ ಮೊದಲಿಗೆ ಈ ಮೊಟ್ಟೆಯನ್ನು ನಾವು ಏನು ಮಾಡ್ಕೊಳ್ಳೋಣ ಹೇಳಿದರೆ, ಈ 3 ಮೊಟ್ಟೆಯನ್ನು ಸಹ ನಾನು ಬಿಸಿ ಆಗಲಿಕ್ಕೆ ನೀರಿಟ್ಟುಕೊಂಡಿದ್ದೇನೆ. ಇದನ್ನು ಬೇಯಿಸಿಕೊಳ್ತಿದ್ದೇನೆ. ಸೊ ಹೀಗೆ ಬೇಯಿಸಿಕೊಂಡು ಮತ್ತೆ ಈ ಮೊಟ್ಟೆಯ ಅದಕ್ಕೆ ಏನೆಲ್ಲ ಇಂಗ್ರೀಡಿಯೆಂಟ್ಸನ್ನು ಹಾಕಿ ಅದಕ್ಕೊಂದು ಪದರ ಮಾಡೋದಂತ ನಾನು ತೋರಿಸ್ಕೊಡ್ತೇನೆ. ಇದು ಬೇಯುವಾಗಲೇ ಒಂದು ಚೂರು ಉಪ್ಪನ್ನು ಹಾಕ್ಕೊಂಡ್ರೆ ಬಹಳ ಒಳ್ಳೆಯದಾಗ್ತದೆ. ಸೊ ಇದು ಬೇಯಲಿ, ಬೆಂದ ಮೇಲೆ ನಾನು ನಿಮಗೆ ತೋರಿಸ್ಕೊಡ್ತೇನೆ. ವೀಕ್ಷಕರೇ, ಇಲ್ಲಿ ಎಗ್ ಬೇಯ್ತಾ ಇರುವ ಈ ನೀರುಳ್ಳಿಯನ್ನು ನಾವು ಚೆನ್ನಾಗಿ ಪೂರದಲ್ಲಿ ಹೆಚ್ಚಿಕೊಳ್ಳೋಣ. ನೋಡಿ, ಈಗಿನ ನೀರುಳ್ಳಿ ಸ್ವಲ್ಪ ನೋಡಿ ಈ ರೀತಿ ಕಪ್ಪು ಬಂದಿದೆ. ಇದನ್ನು ಚೆನ್ನಾಗಿ ತೊಳೆದುಕೊಳ್ಬೇಕು. ನೋಡಿ, ತೊಳೆದು ತಂದೆ ಹೀಗೆ ಈ ರೀತಿ ಸಪೂರವಾಗಿ ಎಲ್ಲವನ್ನು ಹೆಚ್ಚಿಟ್ಕೊಳ್ತೇನೆ. ನೋಡಿ, ಈ ರೀತಿಯ ಸ್ಲೈಸಲ್ಲಿ ಬರಬೇಕು, ನಮಗೆ ಸಪೂರದಲ್ಲಿ ಮಾಡಿಕೊಳ್ಬೇಕು. ಮತ್ತು ಹೀಗೆ ನಮಗೆ ಎಳೆಯಾಗಿ ಅದು ಬಿಡಿಸಿಕೊಳ್ಳಲಿಕ್ಕೆ ಆಗಬೇಕು. ಈ ರೀತಿಯಾಗಿ ಬರಬೇಕು. ನನ್ನ ಹತ್ರ ಒಂದು ಸಣ್ಣ ತುಂಡು ಕ್ಯಾಬೇಜ್ ಉಳಿದದಿತ್ತು, ಇದನ್ನು ಇದಕ್ಕೆ ಈಗ ಮಿಕ್ಸ್ ಮಾಡ್ಕೊಳ್ತಿದ್ದೇನೆ. ವೀಕ್ಷಕರೇ, ಇಲ್ಲಿ ನೋಡಿ, ನೀರುಳ್ಳಿಯನ್ನು ಇಷ್ಟು ಸಪೂರದಲ್ಲಿ ಹೆಚ್ಚಿಟ್ಟಾಯಿತು. ಕ್ಯಾಬೇಜನ್ನು ಸಹ ನೋಡಿ ಸಪೂರದಲ್ಲಿ ಉದ್ದುದ್ದಕ್ಕೆ ಹೆಚ್ಚಿಟ್ಟುಕೊಂಡಿದ್ದೇನೆ, ನೀರಿನಾಗೆ ಹಾಕ್ಕೊಂಡಿದ್ದೇನೆ. ಈಗ ಕೊತ್ತಂಬರಿ ಸೊಪ್ಪು ಹೆಚ್ಚಿದ್ದೇನೆ, ಈವನ್ ಮೆಣಸು. ಇಲ್ಲೀಗ ಇದನ್ನು ಕೊತ್ತಂಬರಿ ಬೀಜವನ್ನು ಸ್ವಲ್ಪ ಕ್ರಷ್ ಮಾಡ್ತೇನೆ. ಕೊತ್ತಂಬರಿ ಬೀಜದೊಟ್ಟಿಗೆ 4 ಕಾಳು ಮೆಣಸನ್ನು ಸಹ ಹಾಕ್ಕೊಂಡು ಅದನ್ನು ಸಹ ಹೀಗೆ ಸ್ವಲ್ಪ ಗುದ್ದಿಕೊಳ್ಳೋಣ. ಕ್ರಷ್ ಆದರೆ ಸಾಕು, ಈ ತುಂಬ ಪೌಡರ್ ಆಗಬೇಕಂತ ಏನಿಲ್ಲ. ಸೊ ಇಷ್ಟಾದ ಮೇಲೆ ಈಗ ನಾವು ಈ ಏನು ಬೇಯಿಸಿಟ್ಟುಕೊಂಡಿದ್ದೇವೆ ಮೊಟ್ಟೆ, ಇದನ್ನು ನಾವೀಗ 2 ಭಾಗಗಳಾಗಿ ಮಾಡ್ಕೊಳ್ಳೋಣ. ನೋಡಿ, 3 ಸಹ ಹೀಗೆ 2 ಭಾಗಗಳಾಗಿ ನಾನು ಮಾಡ್ಕೊಳ್ತೇನೆ. ಮೊಟ್ಟೆಗಳು ಭಾಗ ಮಾಡಿ ಆಯಿತು. ಇದನ್ನೆಲ್ಲ ಈಗ ಪಕ್ಕಕ್ಕಿಟ್ಟುಕೊಂಡು ನಾವು ಇಲ್ಲಿ ಒಂದು ಪಾತ್ರೆಯನ್ನು ತೆಗೆದುಕೊಳ್ತಿದ್ದೇನೆ. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ತಿದ್ದೇನೆ. ಇನ್ನು ಕ್ಯಾಬೇಜ್, ಇದನ್ನು ನೀರು ಎಲ್ಲ ಹಿಂಡಿಕೊಂಡು ಇದಕ್ಕೆ ಕ್ಯಾಬೇಜನ್ನು ಹಾಕ್ಕೊಳ್ತಿದ್ದೇನೆ. ನೋಡಿ, ಇನ್ನು ನೀರುಳ್ಳಿಯನ್ನು ಸಹ ಹಾಕ್ಕೊಳ್ತಿದ್ದೇನೆ. ಕ್ಯಾಬೇಜ್ನ ನಂತರ ನೀರುಳ್ಳಿಯ ನಂತರ ಕಾಯಿ ಮೆಣಸಿನ ನಂತರ ಕೊತ್ತಂಬರಿಯ ಸೊಪ್ಪುಗಳು, ಆಮೇಲೆ ಏನು ಕ್ರಷ್ ಮಾಡ್ಕೊಂಡಿದ್ದೇವೆ ಇದನ್ನು ಹಾಕ್ಕೊಳ್ತಿದ್ದೇನೆ. ಕೊತ್ತಂಬರಿಯ ಬೀಜ ಮತ್ತು ಈ ಪೆಪ್ಪರ್ ಕಾರ್ನ್ಸ್ ಹಾಕ್ಕೊಂಡಿದ್ದೇನೆ. ಇನ್ನು ಸ್ವಲ್ಪ ಹಳದಿಯ ಪುಡಿ ಹಾಕ್ಕೊಂಡಿದ್ದೇನೆ. ಸ್ವಲ್ಪ ಕರಿ ಲೀವ್ಸನ್ನು ಕೈಯಲ್ಲಿ ಹೀಗೆ ಕ್ರಷ್ ಮಾಡ್ಕೊಂಡು ಹಾಕ್ಕೊಳ್ಳಿ. ಇನ್ನು ಜಿಂಜರ್ ಗಾರ್ಲಿಕ್ ಪೇಸ್ಟನ್ನು ಹಾಕಿದ್ದೇನೆ. ನೋಡಿ,
ಇಷ್ಟು ಹಾಕಿದ ಮೇಲೆ ಇನ್ನು ಯಾವುದೆಲ್ಲ ಮಸಾಲ ನಾವು ಯೂಸ್ ಮಾಡ್ತಿದ್ದೇವೆ, ಚಿಕನ್ ಮಸಾಲ ಪುಡಿ 1 ಚಮಚ, 1 ಚಮಚದಷ್ಟು ಈ ಚಿಲ್ಲಿ ಪೌಡರ್ ಆ್ಯಂಡ್ ಅರ್ಧ ಚಮಚದಷ್ಟು ಜೀರಿಗೆ ಪುಡಿ, ಇಷ್ಟನ್ನು ಎಲ್ಲವನ್ನು ಹಾಕ್ಕೊಂಡು ಒಮ್ಮೆ ಒಳ್ಳೆ ಮಿಕ್ಸ್ ಕೊಡೋಣ. ಚೆನ್ನಾಗಿ ಎಲ್ಲ ಮಿಕ್ಸ್ ಹಾಕ್ಕೊಳ್ಬೇಕು. ಈಗ ಇದಕ್ಕೆ ಹೀಗೆ ಒಳ್ಳೆ ಮಿಕ್ಸ್ ಆದ ಮೇಲೆ ಇದಕ್ಕೆ 1 ಸಣ್ಣ ಸ್ಪೂನ್ನಷ್ಟು ಎಣ್ಣೆಯನ್ನು ಹಾಕ್ಕೊಳ್ಳೋಣ. ನೋಡಿ, 1 ಸ್ಪೂನು ತೆಂಗಿನ ಎಣ್ಣೆಯನ್ನು ಹಾಕ್ಕೊಳ್ತಿದ್ದೇನೆ ನಾನು. ಹಾಕ್ಕೊಂಡು ಇನ್ನು ಸ್ವಲ್ಪ ಮಿಕ್ಸ್ ಕೊಡುವ. ಉಪ್ಪನ್ನೊಂದು ನೀವು ಚೆಕ್ ಮಾಡಿಕೊಳ್ಬೇಕು ಕರೆಕ್ಟಾಗಿ ಉಂಟಾ ಇಲ್ವ ಹೇಳಿ. ಇನ್ನು 2 ಚಮಚದಷ್ಟು ಅಕ್ಕಿಯ ಹುಡಿ, 50 ಗ್ರಾಮ್ಸ್ನಷ್ಟು ಕಡಲೆಯ ಹುಡಿ, ಇಷ್ಟನ್ನು ಹಾಕಿ ಇದಕ್ಕೆ ಈಗ ನೀರು ಹಾಕ್ಕೊಳ್ಬೇಡಿ. ಬೇಕಿದ್ದರೆ ಮಾತ್ರ ನಾವು ನೀರನ್ನು ಹಾಕ್ಕೊಳ್ಬೇಕಾಗ್ತದೆ. ನೀರುಳ್ಳಿಯೇ ನೀರನ್ನು ಬಿಟ್ಕೊಳ್ತದೆ. ನೋಡಿ, ಇಲ್ಲಿ ನೋಡಿ, ಸ್ವಲ್ಪ ಇನ್ನು ನೀರನ್ನು ಚಿಮುಕಿಸಿಕೊಂಡ್ರೆ ಸಾಕು. ಜಸ್ಟ್ 1 ಚಮಚಗಳಷ್ಟು ನೋಡಿ ಚಿಮುಕಿಸ್ತಾ ಇದ್ದೇನೆ. ಯಾರು ನಾನ್ ವೆಜಿಟೇರಿಯನ್ಸ್ ಅಲ್ಲ, ಯಾರು ಎಗ್ಗೆಲ್ಲ ತಿನ್ನೋದಿಲ್ಲ ಅಂಥವರಿಗೆ ಸೀದಾ ಇದನ್ನೇ ನಾವು ಹೇಗೂ ಪಕೋಡ ಮಾಡಿ ತಿನ್ಬೋದು. ಈಗ ನಾನು ಎಗ್ಗನ್ನು ಸೇರಿಸಿ ಪಕೋಡ ಮಾಡ್ತಿದ್ದೇನೆ ನೋಡಿ. ಇನ್ನೀಗ ಇಷ್ಟಾದ ಮೇಲೆ ಏನು ಬೇಕಿಂಗ್ ಸೋಡಾ ಎಂತ ಹಾಕಲಿಕ್ಕಿಲ್ಲ, ಇದಕ್ಕೆ ಬಹಳ ಚೆನ್ನಾಗಿ ಬರ್ತದೆ. ಈಗ ಒಂದು ಕೈಯಲ್ಲಿ ಇಷ್ಟು ಹಿಟ್ಟನ್ನು ಇದರದ್ದು ಒಟ್ಟಿಗೆ ಮಿಕ್ಸ್ ಮಾಡ್ದಂತೆ ತೆಗೆದುಕೊಂಡು ಇಲ್ಲಿ ಎಗ್ ಉಂಟು, ಈ ಎಗ್ಗನ್ನು ಇದರ ಒಳಗೆ ಇಟ್ಟುಕೊಂಡು ಎಗ್ ಪಫ್ ಹೇಗೆ ಆಗ್ತದೆ ನೋಡಿ ಅದೇ ರೀತಿಯಲ್ಲಿ ಇದೀಗ ಆಗ್ತದೆ ನೋಡಿ. ಮೇಲೆ ಪುನಃ ಸ್ವಲ್ಪ ಇದನ್ನು ಕವರ್ ಮಾಡಿಕೊಳ್ಬೇಕು. ಕವರ್ ಮಾಡಿಕೊಂಡು ಹೀಗೆ ಒಂದು ಉಂಡೆಯ ಥರದಲ್ಲಿ ಇದನ್ನು ರೌಂಡ್ ಮಾಡಿಕೊಳ್ಬೇಕು. ಕವರ್ ಬಿಟ್ಕೊಳ್ಬಾರ್ದು. ಸೊ ನೋಡಿ, ಇಲ್ಲಿ ನಿಮಗೆ ಕಾಣ್ಬೋದು ಯಾವ ರೀತಿಯಲ್ಲಿ ಇದು ಕವರ್ ಆಗಿ ಉಂಟು ಹೇಳಿ. ಒಳಗೆ ಎಗ್ ಉಂಟು ಹೇಳಿಯೇ ಇದು ಗೊತ್ತಾಗೋದಿಲ್ಲ. ಈ ರೀತಿ ಎಲ್ಲವನ್ನು ಮಾಡಿಟ್ಕೊಳ್ತೇನೆ ನಾನು ಮೊದಲಿಗೆ. ವೀಕ್ಷಕರೇ, ಇಲ್ಲಿ ನೋಡಿ, ರೌಂಡ್ ಆಗಿ ಮಾಡಿಟ್ಕೊಂಡೆ. 4 ಇಟ್ಕೊಳ್ಳಿಕ್ಕೆ ಹತ್ತಿರ ಒಂದೊಂದಕ್ಕೆ ತಾಗಿಸಿಕೊಂಡಿಟ್ಕೊಳ್ಬೇಡಿ. ಈಗ ಇಲ್ಲಿ ಎಣ್ಣೆಯನ್ನು ಇಟ್ಕೊಳ್ಳೋಣ. ಗ್ಯಾಸ್ ಸ್ಟವನ್ನು ಉರಿಸ್ಕೊಂಡಿದ್ದೇನೆ. ಈಗ ಎಣ್ಣೆ ಬಿಸಿಯಾಗಲಿ. ಜೋರು ಬಿಸಿ ಆಗಲಿಕ್ಕೆ ಬಿಡಬಾರ್ದು. ಹದಾದಲ್ಲಿ ಬಿಸಿ ಆಗುವಾಗ ನಾವು ಒಂದೊಂದೇ ಈ ಪಕೋಡ ಎಣ್ಣೆ ಬಿಸಿ ಆಯಿತು. ಇಷ್ಟು ತುಂಬ ಎಣ್ಣೆ ತೆಗೆದುಕೊಳ್ಬೇಡಿ. ಯಾಕೆ ಹೇಳಿದರೆ ತುಂಬ ಎಣ್ಣೆ ತೆಗೆದುಕೊಂಡ್ರೆ ನಮ್ಗೆ ಏನಾಗ್ತದೆ ಹೇಳಿದರೆ ಮತ್ತೆ ಅದು ಎಗ್ಗನ್ನು ಯೂಸ್ ಮಾಡೋದ್ರಿಂದಾಗಿ ಬೇರೆಕ್ಕೆ ಹೆಚ್ಚಾಗಿ ಯೂಸ್ ಮಾಡಲಿಕ್ಕೆ ಆಗೋದಿಲ್ಲ. ನೋಡಿ, ಈ ರೀತಿಯಾಗಿ ಉಂಟಲ್ಲ, ಇದನ್ನು ಒಂದೊಂದಾಗಿ ಹಾಕ್ಕೊಂಡು ಒಮ್ಮೆ ಹಾಕಿದ ಮೇಲೆ ಇದನ್ನು ಮುಟ್ಟುವುದು ಬೇಡ. ಸ್ವಲ್ಪ ಹೊತ್ತು ಅದು ಹಾಗೆ ಒಂದು ಸೈಡ್ ಕಾದುಕೊಳ್ಳಿ. ಆಮೇಲೆ ನಾವು ಅದನ್ನು ತಿರುವಿ ಹಾಕ್ಕೊಳ್ಳೋಣ. ಉರಿ ಮಾತ್ರ ಹದಾದಲ್ಲಿ ಇರಲಿ. ತುಂಬ ಜೋರಲ್ಲಿಟ್ಟರೆ ಅದು ಕರಟಿ ಹೋಗ್ತದೆ ಹೊರಗಿನ ಸೈಡ್. ಸ್ವಲ್ಪ ತುರಿಗೆ ಜೋರಿಟ್ಟುಕೊಂಡು ಮತ್ತೆ ಹದಾದಲ್ಲಿ ಮಾಡಿಕೊಳ್ಬೇಕು. ನೋಡಿ, ಒಂದು ಸೈಡು ಈಗ ಕಾಯ್ದಿತ್ತು. ಈಗ ಇದನ್ನು ಇನ್ನೊಂದು ಸೈಡ್ ನೋಡಿ, ಇಷ್ಟು ಕಾದ ಮೇಲೆ ಇನ್ನೊಂದು ಸೈಡಿಗೆ ನಾವು ಟರ್ನ್ ಮಾಡಿಕೊಳ್ಬೇಕು. ಇದರಲ್ಲಿ 2 ಸತಿ ಇದನ್ನು ಟರ್ನ್ ಮಾಡಿಕೊಂಡ್ರೆ ಆಯಿತು. ಹೇಗೆ ನಾವು ಈ ಆನಿಯನ್ ಪಕೋಡ ಮಾಡ್ತೇವೆ ಆಗ ನಾವು ಸ್ವಲ್ಪ ಹೊತ್ತು ಕೂಡಲೇ ಒಂದೊಂದು ಟರ್ನ್ ತೆಗಿತೇವೆ. ಬಟ್ ಇದನ್ನು ಈ ರೀತಿ ಮಾಡಿದರೆ ತುಂಬ ರೌಂಡಾಗಿ ಬಹಳ ಚೆನ್ನಾಗಿ ಬರ್ತದೆ. ಉರಿ ಮಾತ್ರ ಹದಾದಲ್ಲಿ ಇರಬೇಕು. ವೀಕ್ಷಕರೇ, ಇಲ್ಲಿ ನೋಡಿ ಹೇಗೆ ಬಂತು ನೋಡಿ, ರೌಂಡಾಗಿ ನೋಡಿ. ಈ ಸೈಡ್ ಇನ್ನು ಸಹ ಚೂರು ಕಾಯಬೇಕು. ಅದು ಕಾಯುವ ತನಕ ನಾವು ಕಾದು ಮತ್ತೆ ಇದನ್ನು ತೆಗೆದುಕೊಳ್ಳೋಣ. ನೋಡಿ, ಈಗ ಬೇಕಿದ್ರೆ ಈ ಸೈಡ್ನಲ್ಲಿ ಇನ್ನೊಂದನ್ನು ನಾವು ಹಾಕ್ಕೊಂಡು ಮತ್ತೆ ತೆಗೆದು ಸಹ ಹಾಕ್ಕೊಳ್ಬೋದು, ಅಥವಾ ಎರಡನ್ನು ಸಹ ಇದೇ ರೀತಿಯಲ್ಲಿ ಹಾಕ್ಕೊಂಡು ನೋಡಿ. ಇನ್ನೊಂದು ಹಾಕ್ಕೊಳ್ತಿದ್ದೇನೆ. ಆಚೆ ಸೈಡ್ ಇದನ್ನು ಇನ್ನು ತೆಗೆದುಕೊಳ್ಳೋಣ. ನೋಡಿ ಯಾವ ರೀತಿಯಲ್ಲಿ ಬಂತು ನೋಡಿ. ಅದೇ ರೀತಿ ಎಲ್ಲವನ್ನು ಕಾಯಿಸಿ ನಿಮಗೆ ನಾನು ತೋರಿಸ್ಕೊಡ್ತೇನೆ. ಮುಟ್ಟಬಾರ್ದು ಮತ್ತು ಸುರಿಗೆ ಸ್ವಲ್ಪ ಅದೇ ರೀತಿ ಅದು ಕಾಯಬೇಕು. ಇಲ್ಲಿ ನೋಡಿ, ಈ ಬಾರಿ ನಾನು 2 ಹಾಕ್ಕೊಂಡೆ. ಬಟ್ ಸ್ವಲ್ಪ ಹೊತ್ತು ಇದನ್ನು ಏನು ಅಲುಗಾಡಿಸ್ಕೊಳ್ಬಾರ್ದು. ಒಂದು ಸೈಡ್ ಬೆಂದ ಮೇಲೆ ಇನ್ನೊಂದು ಸೈಡನ್ನು ನಾವು ತಿರುವಿ ಹಾಕ್ಕೊಳ್ಬೇಕು.
ಇದು ಎರಡು ಈಗ ಬೇಯಲಿ. ವೀಕ್ಷಕರೇ ಇಲ್ಲಿ ನೋಡಿ ಆಗ್ತಾ ಬಂತಿದ್ದು ಸಹ. ದೊಡ್ಡ ಬಾಣಲೆ ಆದರೆ ನೀವು 3-4 ಒಟ್ಟಿಗೆ ಕಾಯಿಸ್ಕೊಳ್ಬೋದು. ನೋಡಿ ಇದೀಗ ರೆಡಿ ಆಯಿತು. ಈಗ ಈ ಎರಡನ್ನು ಸಹ ತೆಗೆದುಕೊಳ್ಳೋಣ. ನೋಡಿ ಏನು ಚೆನ್ನಾಗಿ ಬಂದಿದೆ ಹೇಳಿದರೆ, ನೋಡಿದ್ರಲ್ಲ ವೀಕ್ಷಕರೇ. ಈ ರೀತಿಯಾಗಿ ನಾವು ಈ ಎಗ್, ಆನಿಯನ್ ಆ್ಯಂಡ್ ಕ್ಯಾಬೇಜ್ ಪಕೋಡ ಅಂತ ಹೇಳ್ಬೋದು, ಈ ಮೂರನ್ನು ಸೇರಿಸಿ ಮಾಡಿದಂತಹ ಒಂದು ಬಹಳ ರುಚಿಕರವಾದ ಪಕೋಡ ರೆಡಿಯಾಗಿದೆ. ಈಗ ಇದನ್ನು ಸರ್ವ್ ಮಾಡೋಣ. ಹಾಗಾದರೆ ನೋಡಿದ್ರಲ್ಲ ವೀಕ್ಷಕರೇ, ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಹೇಳಿದೆ. ಹೇಗೆ ರೌಂಡಲ್ಲಿ ಬರ್ತದೆ, ಎಗ್ ಪಫಿನ ಹಾಗೆ ಆಗ್ತದೆ, ಅದಕ್ಕಿಂತ ಸಹ ರುಚಿಕರವಾಗಿ ಬರ್ತದೆ. ಮಕ್ಕಳಿಗಂತೂ ಬಹಳ ಖುಷಿ ಆಗ್ತದೆ. ನೋಡಿ ಹೇಗೆ ಈ ಆನಿಯನ್ ಮತ್ತು ಇದರೊಟ್ಟಿಗೆ ನಮಗೆ ಏನು ಈ ಕ್ಯಾಬೇಜ್ ಸೇರಿದೆ, ಅದರಿಂದಾಗಿ. ಹಾಗಾದರೆ ನೋಡಿದ್ರಲ್ಲ, ಈ ಸುಲಭ ರೀತಿಯ ಒಂದು ಪಕೋಡವನ್ನು ನೀವು ನಿಮ್ಮ ಮನೆಯಲ್ಲಿ ಮಾಡಿ ಅಂತ ಹೇಳುತ್ತಾ, ಇದು ಸ್ಟಾರ್ಟರ್ ಆಗಿ ಸಹ ಯೂಸ್ ಮಾಡ್ಬೋದು ಅಥವಾ ಸೈಡ್ ಡಿಶ್ ಆಗಿ ಸಹ ಯೂಸ್ ಮಾಡ್ಬೋದು. ಅನ್ನದೊಟ್ಟಿಗೆ ಸಹ ಆಗ್ತದೆ, ಒಂದು ಸಾಂಬಾರ್ ಇದ್ದರೆ ಆಗ್ತದೆ, ಅಥವಾ ಹೀಗೆ ಸಂಜೆ ಕಾಫಿ ಟೈಮ್ ಅಥವಾ ಟೀ ಟೈಮ್ಗೆ ಸಹ ಇದನ್ನು ನಾವು ಯೂಸ್ ಮಾಡ್ಕೊಳ್ಬೋದು. ಹಾಗಾದರೆ ನನ್ನ ಈ ಕುಕಿಂಗ್ ಚಾನಲ್ ನಿಮಗೆ ಇಷ್ಟ ಆದರೆ ಬೋಳೂರು ಸುವರ್ಣ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ, ಹಾಗೂ ನನ್ನ ಇನ್ಸ್ಟಾಗ್ರಾಮ್ ಪೇಜನ್ನು ಫಾಲೋ ಮಾಡಿ. ಧನ್ಯವಾದಗಳು.